ಕ್ಲೈಮೇಟ್ ಚೇಂಜ್ ಬಗ್ಗೆ ಐತಿ. ರೀಸೆಂಟಾಗಿ ಒಂದು ಕಾನ್ಫರೆನ್ಸ್ ಆಯಿತು ಲಾಸ್ಟ್ ವೀಕ್. ಎಲ್ಲಿ ಅಂತಂದ್ರೆ ಬ್ಯಾಂಕಾಕ್ನಾಗ. ಅದು ಕಾನ್ಫರೆನ್ಸ್ ಯಾವುದು ಅಂತಂದ್ರೆ UN ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತೇಳಿ. ಈ ಕಾನ್ಫರೆನ್ಸ್ ಒಳಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಏನೈತಿ, ಆ ಪ್ಯಾರಿಸ್ ಅಗ್ರಿಮೆಂಟ್ ಈ ವರ್ಷ ಎಂಡ್ದಾಗ ಪೋಲೆಂಡ್ನಾಗ ಏನಾಗೋದೈತಿ, ಅದಕ್ಕಿಂತ ಮೊದಲ ಈ ಪ್ಯಾರಿಸ್ ಅಗ್ರಿಮೆಂಟ್ಗೋಸ್ಕರ ಒಂದು ರೂಲ್ ಬುಕ್ನ ಡ್ರಾಫ್ಟ್ ಮಾಡೋಗೋಸ್ಕರ ಇದೊಂದು ಕಾನ್ಫರೆನ್ಸ್ ಆಗೈತಿ. ಓಕೆ, ಈ ಕಾನ್ಫರೆನ್ಸ್ ಒಳಗೆ ಕೆಲವೊಂದು ಡಿಫಿಕಲ್ಟೀಸನ್ನು ನಾವು ಕಾಣ್ಬೋದು. ಆ ಡಿಫಿಕಲ್ಟೀಸ್ ಎದರ್ ರಿಲೇಟೆಡ್ ಅಂತಂದ್ರೆ ಫಂಡ್ಸ್ಗಳೇನು ರೈಸ್ ಮಾಡಬೇಕಾಗಿತ್ತು ಬಡ ರಾಷ್ಟ್ರಗಳಿಗೆ, ಆ ಫಂಡ್ಸ್ಗಳು ರೈಸ್ ಮಾಡೋದ್ರೊಳಗೆ ಡಿಫಿಕಲ್ಟೀಸನ್ನು ನಾವು ಕಾಣ್ಬೋದು ಅನ್ನೋದು ನೋಡ್ಬೋದು. ಓಕೆ, US ಏನೈತಿ ಡೆವಲಪ್ಡ್ ಕಂಟ್ರೀಸನ್ನು ಲೀಡ್ ಮಾಡ್ಕೊತ, ಏನು ಡೆವಲಪ್ಡ್ ಕಂಟ್ರಿ ಲೀಡರ್ ಆಗಿರುವಂಥ US ಈ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟನ್ನು ಏನು ರಿಜೆಕ್ಟ್ ಮಾಡೈತಿ. ಅದಲ್ಲದೆ ಕ್ಲೈಮೇಟ್ ಫೈನಾನ್ಸ್ ಏನೈತಿ, ಕ್ಲೈಮೇಟ್ ಚೇಂಜಿಗೆ ಆಗಿರುವಂಥ ಇಂಪ್ಯಾಕ್ಟನ್ನು ತಡಿಲಿಕ್ಕೆ ಕ್ಲೈಮೇಟ್ ಫೈನಾನ್ಸದ ಬಗ್ಗೆ ಏನು ಸೊಲ್ಯೂಷನ್ ಕೊಡಲಾಗಿತ್ತು ಪ್ಯಾರಿಸ್ ಅಗ್ರಿಮೆಂಟ್ ಒಳಗೆ, ಅದಕ್ಕೆ ಏನಪ್ಪ ಅಂತಂದ್ರೆ ಅದು ಕಮಿಟ್ಮೆಂಟಕ್ಕೆ ಏನಪ್ಪ ಅಂತಂದ್ರೆ ಆ ಕಮಿಟ್ಮೆಂಟನ್ನು ಒಪ್ಕೊಳ್ಳಿಕ್ಕೆ US ರೆಡಿ ಇಲ್ಲ. ಓಕೆ, ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಪ್ರಕಾರ ಪ್ರತಿ ವರ್ಷ ಏನೈತಿ $100 ಬಿಲಿಯನ್ ಕೊಡಬೇಕಾಗಿತ್ತು ರಿಚ್ ಕಂಟ್ರೀಸ್ಗಳು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ. ಎದಕ್ಕಂತಂದ್ರೆ ಆ ಡೆವಲಪಿಂಗ್ ಕಂಟ್ರೀಸ್ಗಳು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ಕಮ್ಮಿ ಮಾಡೋಕ್ಕೆ, ಅದಲ್ಲದೆ ಅವ್ರ ಪಾಪ್ಯುಲೇಷನ್ಗಳೇನೈತಿ ಫ್ಲಡ್ ಆಗಿರ್ಬೋದು, ಪ್ರವಾಹ ಆಗಿರಬಹುದು, ಇಲ್ಲ ಡ್ರಾಟ್ ಆಗಿರ್ಬೋದು, ಡ್ರಾಟ್ ಅಂದರೆ ಬರಗಾಲ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ಟ್ರಾಮ್ಸ್ಗಳಿಂದ, ಈ ರೀತಿಯಾದ ಎಕ್ಸ್ಟ್ರೀಮ್ ಇವೆಂಟ್ಸ್ಗಳಿಂದ ಹೊರಬರಲಿಕ್ಕೆ ಇದು $100 ಬಿಲಿಯನ್ ಪ್ರತಿ ವರ್ಷ ಕೊಡಬೇಕಿತ್ತು. ಓಕೆ, ಈ ರೀತಿಯಾಗಿ ಕಾರ್ಬನ್ ನ್ಯೂಟ್ರಲ್ ಪಾತ್ವೇನ ನಾವು ಏನು ಕಾರ್ಬನ್ ನ್ಯೂಟ್ರಲ್ ಪಾತ್ವೆಗೆ ಏನು ಟ್ರಾನ್ಸಿಷನ್ ಆಗ್ತಾ ಇದ್ದೀವಿ ಅದನ್ನು ಅಬ್ಸ್ಟ್ರಕ್ಟ್ ಮಾಡೋದು, ಅದನ್ನು ತಡೆಯೋದು, ಆಮೇಲೆ ಈಗ ಇದ್ದಿರುವಂಥ ಪರಿಸ್ಥಿತಿನ ಇದ್ದಿರುವಂಥ ಸ್ಟೇಟಸ್ಸನ್ನೇ ಕಂಟಿನ್ಯೂ ಮಾಡೋದು ಒಂದೇನಪ್ಪ ಅಂತಂದ್ರೆ ದೂರದೃಷ್ಟಿಕರವಾದ ಮೂವ್ ಅಲ್ಲ ಅಂಥೇಳಿ, ಅಂದರೆ ದೂರದೃಷ್ಟಿಕರವಾದ ಸಂಕೇತವಲ್ಲ. ಇದು ಏನಪ್ಪ ಅಂತಂದ್ರೆ ಶಾರ್ಟ್ ಸೈಟೆಡ್ ಐತಿ, ಬಹಳ ಸಣ್ಣ ದೃಷ್ಟಿವಾದ ಒಂದು ಮೂವ್ ಅಂಥೇಳಿ ಇಲ್ಲಿ ನಾವು ನೋಡ್ಬೋದು. ಓಕೆ, ಈ ರೀತಿ ಮಾಡೋದ್ರಿಂದ ಏನು ವೆದರ್ ಇವೆಂಟ್ಸಿಂದ ಆಗುವಂಥ ಲಾಸಸ್ ಏನದಾವ ಅದನ್ನು ನಾವು ನೋಡ್ಬೋದು. ಈ ಲಾಸಸ್ಗಳೇನಪ್ಪ ಅಂತಂದರೆ ಇಂಟರ್ನ್ ಆಗಿ ಪ್ರತಿಯೊಂದು ಎಕನಾಮೀಸ್ ವರ್ಲ್ಡ್ ಒಳಗೆ ಏನದ ಅದನ್ನು ಎಫೆಕ್ಟ್ ಆಗತ್ತೈತೆ ಅಂತೇಳಿ ಇಲ್ಲಿ ನಾವು ನೋಡ್ಬೋದು. ಓಕೆ, ಕ್ಲೈಮೇಟ್ ಚೇಂಜ್ ಅಂದರೆ ಹಿಸ್ಟಾರಿಕಲಿ ಅಂದರೆ ಡೆವಲಪ್ಡ್ ಕಂಟ್ರೀಸ್ಗಳು ಏನದಾವ ಹಿಂದೆ ಮಾಡಿರುವಂಥ ಎಮಿಷನ್ಸ್ ಏನದಾವ, ಡೆವಲಪ್ಡ್ ಕಂಟ್ರೀಸ್ ಹಿಂದೆ ಮಾಡಿರುವಂಥ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಮಾಡ್ಯಾರ ಅಂಥೇಳಿ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಟ್ ಮಾಡಿಲ್ಲ ಅಂಥೇಳಿ ಡೆವಲಪ್ಡ್ ನೇಷನ್ಸ್ ಏನು ಹೇಳತ್ತಾರೋ, ಇದರದಿಂದ ಏನಾಗತ್ತೈತೆ ಅಂತಂದರೆ ದುರ್ಬಲ ಕಂಟ್ರಿ ಒಳಗೆ, ಅಂದರೆ ಪೂರ್ ಕಂಟ್ರಿ ಒಳಗೆ ಭಾಳಷ್ಟು ಬಡ ಜನಸಂಖ್ಯೆ ಏನೈತಪ್ಪ ಅಂತಂದ್ರೆ ಕ್ಲೈಮೇಟ್ ಜಸ್ಟಿಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ನಾವು ನೋಡ್ಬೋದು. ಕ್ಲೈಮೇಟ್ದಿಂದ ಏನು ಜಸ್ಟಿಸ್ ಸಿಗಬೇಕಾಗಿತ್ತು, ಕ್ಲೈಮೇಟ್ ರಿಲೇಟೆಡ್ ಜಸ್ಟಿಸ್ ಸಿಗಬೇಕಾಗಿತ್ತು, ಕ್ಲೈಮೇಟಿಂದಲ್ಲ ಕ್ಲೈಮೇಟ್ ರಿಲೇಟೆಡ್ ಏನು ಜಸ್ಟಿಸ್ ಸಿಗಬೇಕಾಗಿತ್ತು. ಈ ರೀತಿ ಡೆವಲಪ್ಡ್ ನೇಷನ್ಸ್ ಹಿಸ್ಟಾರಿಕಲ್ವಾಗಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಟ್ ಮಾಡಿಲ್ಲ ಅಂತ ಏನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದರದಿಂದ ದುರ್ಬಲ ದೇಶದಲ್ಲಿ ಅಂದರೆ ವಲ್ನರೇಬಲ್ ದೇಶದಲ್ಲಿ ಅಲ್ಲಿ ಇರುವಂಥ ಅಂದರೆ ಬಡ ಜನರಿಗೆ ಏನೈತಿ ಕ್ಲೈಮೇಟ್ ಸಲುವಾಗಿ ಏನು ಜಸ್ಟಿಸ್ ಬೇಕಾಗಿತ್ತು ಆ ಜಸ್ಟಿಸ್ ಸಿಗ್ತಾ ಇಲ್ಲ ಅನ್ನೋದು ನಾವು ನೋಡ್ಬೋದು. ಓಕೆ, ಹಿಸ್ಟಾರಿಕಲಿ ಇವ್ರೇನು ಡೆವಲಪ್ಡ್ ಕಂಟ್ರೀಸ್ ಗ್ರೀನ್ ಹೌಸ್ ಗ್ಯಾಸ್ ಏನು ಎಮಿಟ್ ಮಾಡಿ ಅವರು ಡೆವಲಪ್ಮೆಂಟ್ ಮಾಡಿಕೊಂಡ್ರು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಫೇಸ್ ಒಳಗೆ, ಆ ಟೈಮ್ನಾಗ ಅವ್ರ ಜನತೆಯ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಯಿತು. ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗೋದಲ್ಲದೆ ಇನ್ನೊಂದು ಪರಿಣಾಮ ಏನಾಯ್ತು ಅಂದರೆ ನಮ್ಮ ವಾತಾವರಣ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಹೆಚ್ಚಾಯಿತು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋಕ್ಕಿಂತ ಮೊದಲ ವಾತಾವರಣ ಒಳಗೆ 280 ಪಾರ್ಟ್ಸ್ ಪರ್ ಮಿಲಿಯನ್ ಅಟ್ಮಾಸ್ಫಿಯರ್ ಒಳಗೆ CO2 ಇತ್ತು. ಆದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ಮ್ಯಾಗ 410 ಪಾರ್ಟ್ ಪರ್ ಮಿಲಿಯನ್ ಕಾರ್ಬನ್ ಡೈಆಕ್ಸೈಡನ್ನು ನಾವು ಅಟ್ಮಾಸ್ಫಿಯರ್ ಒಳಗೆ ನೋಡ್ಬೋದು. ಓಕೆ, ಇಂಡಿಯಾ ಮತ್ತು ಚೈನಾ ಮ್ಯಾಗ ಇಂಟರ್ನ್ಯಾಷನಲ್ ಪ್ರೆಷರ್ ಐತಿ ಗ್ರೀನ್ ಹೌಸ್ ಗ್ಯಾಸನ್ನು ಕಟ್ ಮಾಡಲಿಕ್ಕೆ. ಓಕೆ, ಈ ಪ್ರೆಷರನ್ನು ಏನಪ್ಪ ಅಂತಂದ್ರೆ ಎರಡೂ ಕಂಟ್ರೀಸ್ಗಳು ಏನಪ್ಪ ಅಂತಂದ್ರೆ ಕಮಿಟೆಡ್ ಅದಾವ ಈ ಪ್ರೆಷರನ್ನು ಹ್ಯಾಂಡಲ್ ಮಾಡಿ ಗ್ರೀನ್ ಹೌಸ್ ಗ್ಯಾಸಸ್ನ ಏನಪ್ಪ ಅಂತಂದ್ರೆ ಕರ್ಬ್ ಮಾಡುವಲ್ಲಿ. ಆಮೇಲೆ ಗ್ರೀನರ್ ಗ್ರೋತ್ ಪಾತನ್ನು ಎರಡೂ ಕಂಟ್ರಿಗಳು ಅಡಾಪ್ಟ್ ಆಗ್ಯಾವ. ಓಕೆ, ಇಂಡಿಯಾದ ಒಂದು ರಿಪೋರ್ಟ್ ಐತಿ. ಇಂಡಿಯಾದ ರಿಪೋರ್ಟ್ ಏನು ಹೇಳ್ತೈತೆ ಅಂತಂದ್ರೆ
2.31 ಬಿಲಿಯನ್ ಟನ್ಸ್ 2010 ಎಮಿಷನ್ಸ್ ಇತ್ತು. ಇದು UNFCC ಈ ರಿಪೋರ್ಟ್ ಕೊಟ್ಟಿರುವಂಥದ್ದು 2 ವರ್ಷ ಹಿಂದೆ. ಅದರ ಪ್ರಕಾರ ಏನಪ್ಪ ಅಂತಂದ್ರೆ ಈ ರಿಪೋರ್ಟ್ ಒಳಗೆ ಏನು ಗೊತ್ತಾಗ್ತದೆ ಅಂತಂದ್ರೆ 2005ರಿಂದ 2010 ಪೀರಿಯಡ್ ಒಳಗೆ ಟೋಟಲ್ ಗ್ರೀನ್ ಹೌಸ್ ಗ್ಯಾಸ್ ಇಂಟೆನ್ಸಿಟಿ ಏನೈತಿ GDP ಈಕ್ವಲೆಂಟ್ ನೋಡಿದ್ರೆ ಅಂದ್ರೆ GDP ಕಂಪೇರ್ ಮಾಡಿದ್ರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇಂಟೆನ್ಸಿಟಿ ಏನೈತಿ 12% ಡಿಕ್ಲೈನ್ ಆಗೈತಿ ಈ ಫೇಸ್ನಾಗ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಓಕೆ, ಅದಲ್ಲದೆ ಪ್ಯಾರಿಸ್ ಅಗ್ರಿಮೆಂಟಿಗೆ ಕಮಿಟ್ ಆಗಿರುವಂಥ ಇಂಡಿಯಾ ಮತ್ತು ಚೈನಾ ಏನೈತಿ ಡೆವಲಪಿಂಗ್ ವರ್ಲ್ಡಿಂಗ್ ಅಂದರೆ ಡೆವಲಪಿಂಗ್ ಕಂಟ್ರಿಗಳಿಗೆ ಒಂದು ರೆಸ್ಪಾನ್ಸಿಬಲ್ ಲೀಡರ್ ಆಗಿ ಬರ್ಬೇಕಂತೇಳಿ ಒಂದು ರೆಸ್ಪಾನ್ಸಿಬಲ್ ಕ್ಲೈಮೇಟ್ ಲೀಡರ್ಶಿಪ್ ಅನ್ನು ತಗೋಬೇಕಂತ ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ರೆಸ್ಪಾನ್ಸಿಬಲ್ ಕ್ಲೈಮೇಟ್ ಲೀಡರ್ಶಿಪ್ ತಗೊಳ್ಳೋದ್ರಿಂದ ಇವು ಏನದಾವ 2 ಗ್ರೋಯಿಂಗ್ ಕಂಟ್ರೀಸ್ ಅದಾವಲ್ಲ, ಇವ್ರ ಗ್ರೋತ್ ಹೆಂಗಿರ್ಬೇಕಂತಂದ್ರೆ ಗ್ರೀನ್ ಗ್ರೋತ್ ಇರಬೇಕು. ಈ ರೀತಿಯಾಗಿ ಗ್ರೀನ್ ಗ್ರೋತ್ ಇವ್ರು ಅಡಾಪ್ಟ್ ಮಾಡ್ಕೊಂಡ್ರೆ ಡೆವಲಪಿಂಗ್ ವರ್ಲ್ಡಿಗೆ ಇವ್ರು ಲೀಡರ್ ಆಗಿದ್ದವರು ಬೇರೆ ದೇಶಗಳಿಗೆ ಏನಪ್ಪ ಅಂತಂದ್ರೆ ಸ್ಫೂರ್ತಿಯಾಗಿ ಹೊರಗೆ ಬರುವಂಥ ಚಾನ್ಸಸ್ ಐತೆ ಅಂತೇಳಿ ಇಲ್ಲಿ ರೈಟರ್ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಓಕೆ, ಡೆವಲಪಿಂಗ್ ಕಂಟ್ರೀಸ್ ಏನದಾವ, ಡೆವಲಪಿಂಗ್ ಕಂಟ್ರೀಸಿಗೆ ಏನು ಬೇಕಂತಂದ್ರೆ ಒಂದು ಸಪೋರ್ಟಿವ್ ಫ್ರೇಮ್ವರ್ಕ್ ಬೇಕು. ಸಪೋರ್ಟಿವ್ ಫ್ರೇಮ್ವರ್ಕ್ ಆಗಬೇಕಪ್ಪ ಅಂತಂದ್ರೆ ಈ ರೀತಿಯಾದ ಬೈಂಡಿಂಗ್ ಆಗಿರುವಂಥ ಒಂದು ರೂಲ್ ಬುಕ್ನ ರೆಡಿ ಮಾಡಬೇಕು. ಈ ರೂಲ್ ಬುಕ್ ಒಳಗೆ ಡೆವಲಪ್ಡ್ ಕಂಟ್ರೀಸ್ ಏನು ಕಮಿಟ್ ಆಗಬೇಕು ಫಂಡಿಂಗಿಗೆ, ಅಂದರೆ ಡೆವಲಪ್ಡ್ ಕಂಟ್ರೀಸ್ಗಳು ಏನು ಫಂಡಿಂಗ್ ಕೊಡಬೇಕಿತ್ತು ಡೆವಲಪಿಂಗ್ ಕಂಟ್ರೀಸಿಗೆ, ಅದು ಸಪೋರ್ಟಿವ್ ಫ್ರೇಮ್ವರ್ಕ್ ಆಗಿ ಡೆವಲಪಿಂಗ್ ಕಂಟ್ರೀಸಿಗೆ ಏನು ಬೇಕಾಗಿತ್ತು ಅದನ್ನು ಏನಪ್ಪ ಅಂತಂದ್ರೆ ಸ್ಟ್ರಿಕ್ಟ್ ಆಗಿ ಒಂದು ರೂಲ್ ಬುಕ್ ಮಾಡಿದ್ರೆ ಈ ರೀತಿಯಾಗಿ ಅದನ್ನು ಡೆವಲಪಿಂಗ್ ಕಂಟ್ರೀಸಿಗೆ ಹೆಲ್ಪ್ ಆಗ್ತದೆ. ಈ ಡೆವಲಪಿಂಗ್ ಕಂಟ್ರೀಸಿಗೆ ಈ ರೀತಿಯಾಗಿ ಫಂಡಿಂಗ್ ಎದಕ್ಕೆ ಬೇಕಂತಂದ್ರೆ ಕೆಪಾಸಿಟಿನ ಬಿಲ್ಡ್ ಮಾಡೋಕ್ಕೆ, ಅಂತಂದ್ರೆ ಕ್ಲೈಮೇಟ್ ಚೇಂಜನ್ನು ನಾವು ತಡಿಲಿಕ್ಕೆ ನಮಗೇನಪ್ಪ ಅಂತಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ಗೋಸ್ಕರ ಈ ರೀತಿಯಾದ ಫೈನಾನ್ಷಿಯಲ್ ಫಂಡಿಂಗ್ಸ್ ಬೇಕು, ಸಪೋರ್ಟ್ಸ್ ಬೇಕು. ಅದಲ್ಲದೆ ಗ್ರೀನ್ ಟೆಕ್ನಾಲಜಿಗಳೇನದೋ ಡೆವಲಪ್ಡ್ ಕಂಟ್ರೀಸಿಂದ ಡೆವಲಪಿಂಗ್ ಕಂಟ್ರೀಸಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದನೂ ಗ್ರೀನ್ ಹೌಸ್ ಗ್ಯಾಸಸ್ ಮತ್ತು ಕ್ಲೈಮೇಟನ್ನ ನಾವು ಉಳಿಸ್ಬೋದು ಡೆವಲಪಿಂಗ್ ಕಂಟ್ರೀಸ್ ಅನ್ನೋಗೋಸ್ಕರ ಈ ರೀತಿಯಾದ ಫಂಡಿಂಗ್ ಬೇಕಾಗಿತ್ತು. ಇದ್ರ ಸಲುವಾಗಿ ಒಂದು ಸ್ಟ್ರಿಕ್ಟ್ ಆದ ರೂಲ್ ಬುಕ್ ಮಾಡ್ಬೇಕಂತೇಳಿ ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಓಕೆ, ಒಂದು ವೇಳೆ ಸೈಂಟಿಸ್ಟ್ ಎಸ್ಟಿಮೇಟ್ ಮಾಡಿರುವಂಥದ್ದು ಕರೆಕ್ಟ್ ಇತ್ತಂತಂದ್ರೆ ವೆಸ್ಟ್ ಅಂಟಾರ್ಟಿಕ್ ಐಸೀಟ್ ಏನು ಕರಗಾತೈತಿ ಅದರದಿಂದ ಸಿ ಲೆವೆಲ್ ರೈಸ್ ಆಗತೈತಿ ಅನ್ನೋದು ಗೊತ್ತಾಗ್ತೈತಿ. ಒಂದು ವೇಳೆ 2 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಯ್ತಂದ್ರೆ ಗ್ರೀನ್ ಲ್ಯಾಂಡ್ ಒಳಗೆ ಏನು ಐಸೀಟ್ ಅದಾವ ಅವು ಕೂಡ ಡಿಸ್ಟೆಬಿಲೈಸ್ ಆಗ್ತಾವ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಆಮೇಲೆ ಅಗ್ರಿಕಲ್ಚರ್ದಿಂದ ಫೇಲ್ ಆಗಿರುವಂಥ ಪಾಪ್ಯುಲಸ್ ಕಂಟ್ರೀಸ್ಗಳೇನದಾವ, ಅಗ್ರಿಕಲ್ಚರ್ದಿಂದ ಫೇಲ್ ಆಗಿರುವಂಥ ಪಾಪ್ಯುಲಸ್ ಕಂಟ್ರೀಸ್ ಏನದಾವ ಅಲ್ಲಿ ನಾವು ಮಾಸ್ ಮೈಗ್ರೇಷನ್ಸನ್ನು ನೋಡ್ಬೋದು. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂಥ ಸಾಧ್ಯತೆಗಳನ್ನು ನೋಡ್ಬೋದು. ಈ ರೀತಿಯಾಗಿ ಅಗ್ರಿಕಲ್ಚರ್ ಫೇಲ್ ಆಗೋದ್ರಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಏನಾಗ್ತೈತಿ, ಇನ್ನೊಂದು ಪ್ರದೇಶನಾಗ ಯಾವ ಪ್ರದೇಶಕ್ಕೆ ಇವ್ರ ಜನರು ಮೈಗ್ರೇಟ್ ಆಗ್ತಾರೋ ಅಲ್ಲಿ ಕಾನ್ಫ್ಲಿಕ್ಟ್ ಆಗುವಂಥ ಸಾಧ್ಯತೆ ಐತಿ. ಇದನ್ನು ಏನಪ್ಪ ಅಂತಂದ್ರೆ ಒಂದು ಮೇಜರ್ ಇಶ್ಯೂ ಕ್ಲೈಮೇಟ್ ರಿಲೇಟೆಡ್ ಅನ್ನೋದು ನಾವು ಇಲ್ಲಿ ನೋಡ್ಬೋದು. ಇದ್ರ ಬಗ್ಗೆ ಇವು ಏನೇನು ಇಂಪ್ಯಾಕ್ಟ್ ಅದಾವ ಇದ್ರ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ಬೇಕಂದ್ರೆ ನಾವು ಅಕ್ಟೋಬರ್ ತನಕ ನಿಂದಿರಬೇಕಾಗ್ತದೆ. ಅಕ್ಟೋಬರ್ದಾಗ IPCC ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಏನೈತಿ ಅದ್ರದ್ದೊಂದು ಸೈಂಟಿಫಿಕ್ ರಿಪೋರ್ಟ್ ಬಿಡೋದೈತಿ. ಆ ಸೈಂಟಿಫಿಕ್ ರಿಪೋರ್ಟ್ ಒಳಗೆ 1.5 ಡಿಗ್ರಿ ಸೆಲ್ಸಿಯಸ್ ಗ್ಲೋಬಲ್ ಎವರೇಜ್ ಟೆಂಪ್ರೇಚರ್ ಏನು ಏರೈತಿ ಅದರ ಇಂಪ್ಯಾಕ್ಟ್ ಬಗ್ಗೆ ನಮಗೆ ಗೊತ್ತಾಗ್ತೈತಿ. ಈಗ ಲೀಡರ್ಸ್ಗಳು ಏನದಾರ ವರ್ಲ್ಡ್ ಒಳಗೆ ಅವ್ರು ಏನು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲರೂ ಕೂಡಿ ಇದು ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿ ಲಾಂಗ್ ಟರ್ಮ್ನಾಗ ಕ್ಲೈಮೇಟ್ ರಿಲೇಟೆಡ್ ಒಂದು ದುರಂತ ಆಗದಂಗೆ ಇರಲಿ ಅದನ್ನು ತಡೆಯುವಂಥ ಇದಕ್ಕೆ ಏನಪ್ಪ ಅಂತಂದ್ರೆ ತಡೆಯು ಹೋಗ್ಬೇಕಂತೇಳಿ ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಓಕೆ, 2ನೇ ಆರ್ಟಿಕಲನ್ನು ನೋಡೋಣ.